ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ. 9ನೇ ತರಗತಿ ಇಂಗ್ಲಿಷ್ ಯೂನಿಟ್ 8 ಲರ್ನಿಂಗ್ ಔಟ್ಕಮ್ 8 ರೈಟ್ಸ್ ಎಸ್ಸೇಸ್ ಆರ್ಟಿಕಲ್ಸ್ ರಿಪೋರ್ಟ್ಸ್ ಆ್ಯಂಡ್ ಶಾರ್ಟ್ ಸ್ಟೋರೀಸ್ ಕ್ರಿಯೇಟಿವ್ಲಿ. ಈ ಒಂದು ಲರ್ನಿಂಗ್ ಔಟ್ಕಮ್ನಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಆಕ್ಟಿವಿಟಿಗಳ ಒಂದು ಉತ್ತರಗಳನ್ನು ಇಲ್ಲಿ ನಿಮಗೆ ನೀಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಈ ಒಂದು PDF ಅನ್ನು ಸಹ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿರ್ತೇನೆ. ಇದು ಕೊನೆಯ ಒಂದು ಯೂನಿಟ್ ಆಗಿರುತ್ತೆ. ಹಾಗೂ ಈ ಒಂದು ಲರ್ನ್ ಈಸಿಲಿ ಚಾನಲ್ನಲ್ಲಿ ಬರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ. ಹಾಗೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ನಿಮ್ಮ ಸ್ನೇಹಿತರಿಗೂ ಸಹ ವಿಡಿಯೋಗಳನ್ನು ಶೇರ್ ಮಾಡಿ, ಅವರು ಸಹ ಈ ಲರ್ನ್ ಈಸಿಲಿ ಚಾನಲ್ನ ಉಪಯೋಗ ಪಡೆಯಲಿ ಅಂತ ತಿಳಿಸುತ್ತಾ, ಇಲ್ಲಿ ಲರ್ನಿಂಗ್ ಔಟ್ಕಮ್ 8ನಲ್ಲಿ ಮೊದಲನೇ ಆಕ್ಟಿವಿಟಿ ಬಂದು ಒಂದು ಪಿಕ್ಚರನ್ನು ನೀಡಿದೆ. ಅಬ್ಸರ್ವ್ ದ ಫಾಲೋಯಿಂಗ್ ಪಿಕ್ಚರ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನೋಡಿ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ಬರೀಬೇಕು. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರ ಫ್ಯಾಕ್ಟ್ರೀಸ್ ಮತ್ತು ವೆಹಿಕಲ್ಸ್ ಹೋಗ್ತಾ ಇದೆ, ತುಂಬ ಹೊಗೆ ಬರ್ತಾ ಇದೆ. ಇದೊಂದು ಏರ್ ಪೊಲ್ಯೂಷನ್, ವಾಯು ಮಾಲಿನ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಚಿತ್ರ. ಇನ್ನು ಇಲ್ಲಿ ಕ್ವಶನ್ಸನ್ನು ನೋಡೋದಾದರೆ ವಾಟ್ ಈಸ್ ದಿಸ್ ಪಿಕ್ಚರ್ ಅಬೌಟ್ ಅಂತ ಇದೆ. ಉತ್ತರ ನಾವು ದಿಸ್ ಪಿಕ್ಚರ್ ಈಸ್ ಅಬೌಟ್ ಏರ್ ಪೊಲ್ಯೂಷನ್, ವೆಹಿಕಲ್ಸ್ ಆ್ಯಂಡ್ ಫ್ಯಾಕ್ಟ್ರೀಸ್ ಸ್ಮೋಕ್ ಕಾಸಿಂಗ್ ಏರ್ ಪೊಲ್ಯೂಷನ್ ಅಂತ ಉತ್ತರ ಬರೀಬೋದು. ನೇಮ್ ದ ಥಿಂಗ್ಸ್ ದಟ್ ಯು ಅಬ್ಸರ್ವ್ ಇನ್ ದಿಸ್ ಪಿಕ್ಚರ್ ಅಂತ ಇದೆ. ವ್ಯಾನ್, ಟ್ರಕ್, ಫ್ಯಾಕ್ಟ್ರೀಸ್, ಚಿಮಣೀಸ್, ಸ್ಮೋಕ್, ಈ ರೀತಿ ಅಲ್ಲಿರ್ತಕ್ಕಂಥ ಚಿತ್ರಗಳ ಹೆಸರುಗಳನ್ನು ಬರೀಬೇಕಾಗತ್ತೆ. ನಂತರ ಹೌ ಡು ಯು ಡಿಫೈನ್ ಏರ್ ಪೊಲ್ಯೂಷನ್ ಇನ್ ಯುವರ್ ವರ್ಡ್ಸ್ ಅಂತ ಇದೆ. ಕಂಟಾಮಿನೇಷನ್ ಆಫ್ ಏರ್ ಬೈ ವೇರಿಯಸ್ ಗ್ಯಾಸಸ್ ಆರ್ ವೇರಿಯಸ್ ಹಾರ್ಮ್ಫುಲ್ ಗ್ಯಾಸಸ್. ಈ ರೀತಿಯಾಗಿ ಅದಕ್ಕೆ ವಾಯುಮಾಲಿನ್ಯಕ್ಕೆ ಒಂದು ನಾವು ಮೀನಿಂಗನ್ನು ಹೇಳ್ಬೋದು. ನಾನು ಇಲ್ಲಿ ತುಂಬ ಶಾರ್ಟಾಗಿ ಕೊಟ್ಟಿದ್ದೇನೆ, ನೀವು ಅದನ್ನು ಎಕ್ಸ್ಪ್ಲೇನ್ ಮಾಡಿ ಬರೀಬಹುದು. ಕಂಟಾಮಿನೇಷನ್ ಆಫ್ ಏರ್ ಬೈ ವೇರಿಯಸ್ ಹಾರ್ಮ್ಫುಲ್ ಗ್ಯಾಸಸ್ ವಿಚ್ ಮೇಕ್ಸ್ ದ ಏರ್ ಅನ್ಬ್ರೀಥೆಬಲ್, ಸೊ ಇಟ್ ಈಸ್ ಕಾಲ್ಡ್ ಏರ್ ಪೊಲ್ಯೂಷನ್ ಅಂತ ಬರಿಬಹುದಾಗುತ್ತೆ. ನೆಕ್ಸ್ಟ್, ವಾಟ್ ಆರ್ ದ ಎಲಿಮೆಂಟ್ಸ್ ವಿಚ್ ಕಾಸಸ್ ಏರ್ ಪೊಲ್ಯೂಷನ್ ಅಂತ ಇದೆ. ಡಸ್ಟ್, ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಮಾನಾಕ್ಸೈಡ್, ಸ್ಮೋಕ್, ವೆಹಿಕಲ್ ಸ್ಮೋಕ್, ಈ ರೀತಿಯಾಗಿ ಆ ಒಂದು ಕಾಸಸ್, ಅದಕ್ಕೆ ಕಾರಣಗಳನ್ನು ನಾವಿಲ್ಲಿ ಬರೀಬಹುದಾಗುತ್ತೆ. ನೆಕ್ಸ್ಟ್, what are the remedies do you suggest to control air pollution? Drive less vehicles, don't burn garbage, plant trees, turn off engines. ಈ ರೀತಿಯಾಗಿ ಅಂದರೆ ನಾವು ವಾಯುಮಾಲಿನ್ಯ ತಡೆಗಟ್ಟೆಗೆ ಯಾವ್ಯಾವ ಕ್ರಮಗಳನ್ನು ಬಳಸ್ತೀವಿ ಅಂತ. ಯೂಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್, ಈ ರೀತಿ ಆ ಒಂದು ತಡೆಯುವ ಕ್ರಮಗಳನ್ನು ಬರೀಬೇಕಾಗುತ್ತೆ. ನಂತರ ರೈಟ್ ಆ್ಯನ್ ಎಸ್ಸೇ ಆನ್ ಏರ್ ಪೊಲ್ಯೂಷನ್ ವಿತ್ ದ ಹೆಲ್ಪ್ ಆಫ್ ದ ಎಬೋವ್ ಇನ್ಫಾರ್ಮೇಷನ್. ಈಗ ಮೇಲೆ ಬರೆದಿರ್ತಕ್ಕಂಥ ಎಲ್ಲ ಉತ್ತರಗಳ ಬಳಸಿಕೊಂಡು ಒಂದು ಏರ್ ಪೊಲ್ಯೂಷನ್ಗೆ ಶಾರ್ಟಾಗಿ ಒಂದು ಎಸ್ಸೆಯನ್ನು ಬರೀಬೇಕಾಗುತ್ತೆ. ಇಲ್ಲಿ ಆ ಒಂದು ಶಾರ್ಟಾಗಿ ಮೇಲೆ ಕೊಟ್ಟಿರ್ತಕ್ಕಂಥ ಉತ್ತರಗಳನ್ನೇ ಬಳಸಿ, ಆ ಚಿತ್ರವನ್ನೇ ಬಳಸಿ ನಾನು ಶಾರ್ಟಾಗಿ ಒಂದು ಚಿಕ್ಕದಾಗಿ ಎಸ್ಸೆಯನ್ನು ನೀಡಿರ್ತೇನೆ. ದ ಪಿಕ್ಚರ್ ಈಸ್ ಅಬೌಟ್ ಏರ್ ಪೊಲ್ಯೂಷನ್. ಕಂಟಾಮಿನೇಷನ್ ಆಫ್ ಏರ್ ಬೈ ವೇರಿಯಸ್ ಹಾರ್ಮ್ಫುಲ್ ಗ್ಯಾಸಸ್ ಈಸ್ ಕಾಲ್ಡ್ ಏರ್ ಪೊಲ್ಯೂಷನ್. ಇನ್ ದಿಸ್ ಪಿಕ್ಚರ್ ವಿ ಕ್ಯಾನ್ ಸಿ ವೆಹಿಕಲ್ಸ್ ಲೈಕ್ ಕಾರ್, ಟ್ರಕ್ಸ್ ಆ್ಯಂಡ್ ಫ್ಯಾಕ್ಟ್ರಿ ಸ್ಮೋಕ್ polluting air. Dust, carbon dioxide, carbon monoxide causes air pollution. To control air pollution, we must use public transport, plant more trees. ಈ ರೀತಿಯಾಗಿ ನಂತರ ಬಂದಾಗ rearrange the following passage in a sequential order ಅಂತ rewrite in the provided space below ಅಂತ ಕೊಟ್ಟಿದ್ದಾರೆ. ಅಲ್ಲಿ ಯಾವುದು ಫಸ್ಟ್ ಯಾವುದು ಸೆಕೆಂಡ್ ಅಂತಕ್ಕಂತಹ ನಂಬರನ್ನು ಕೊಟ್ಟಿರ್ತೇನೆ. ಈ ನಂಬರನ್ನು ನೋಡಿ ನೀವು ಅವುಗಳನ್ನು ಪ್ಯಾರಾಗ್ರಾಫನ್ನು ಬರೀಬೇಕಾಗತ್ತೆ. ಇನ್ನು ಮುಂದೆ ಬಂದಾಗ ಮೈ ಹಾಬಿ ಅಂತಕ್ಕಂಥ ಒಂದು ಪ್ಯಾಸೇಜನ್ನು ಕೊಟ್ಟು ಅಲ್ಲಿ ಕೆಲವು ವರ್ಡ್ಸನ್ನು ರಾಂಗ್ ಮಾಡಿದ್ದೆ. ಆ ರಾಂಗ್ ವರ್ಡ್ಸನ್ನು ಗುರುತಿಸಿ ನಾವು ಇಲ್ಲಿ ಬರಿಬೇಕಾಗುತ್ತೆ. ಅಲ್ಲಿ ಕಲ್ಟಿವೇಟ್ಸ್ ಅಂತ ಕೊಟ್ಟಿದೆ, ಆ್ಯಕ್ಚುಲಿ ಕಲ್ಟಿವೇಟ್ ಇರಬೇಕು. ವಾಟರ್ ಫಾಲ್ ಅಂತ ಕೊಟ್ಟಿದೆ, ವಾಟರ್ ಫುಲ್, ಬಕೆಟ್ ವಾಟರ್ ಫುಲ್ ಅಂತ ಬರಿಬೇಕು. ಚೂಸ್ ಅಂತ ಇದೆ, ಚೂಸನ್ ಅಂತ ಬರಿಬೇಕು. ಹ್ಯಾಸ್ ಇರೋ ಹತ್ರ ಹ್ಯಾವ್ ಅಂತ ಬರಿಬೇಕು. ಲುಕ್ ಇರೋ ಕಡೆ ಲುಕ್ಸ್ ಅಂತ ಬರಿಬೇಕು. ನೋಡಿ, ಇವೆಲ್ಲವನ್ನು ಸಹ ನಾನು ಅಂಡರ್ಲೈನ್ ಮಾಡಿದ್ದೇನೆ. ಕಲ್ಟಿವೇಟ್ಸ್, ವಾಟರ್ ಫಾಲ್, ಚೂಸ್, ಹ್ಯಾಸ್, ಲುಕ್, ಇವೆಲ್ಲ ಅಂಡರ್ಲೈನ್ ಮಾಡಿರ್ತೇನೆ. ಇವುಗಳನ್ನು ಬದಲಾಯಿಸಬೇಕು. ಇನ್ನೂ ಎರರ್ಸ್ ಇದ್ದಲ್ಲಿ ಗುರುತಿಸಿ ಅವುಗಳನ್ನು ಬದಲಾಯಿಸಬೇಕಾಗತ್ತೆ. ನಂತರ ಒಂದು ಮೊಬೈಲ್ಗೆ ಒಂದು ಮೈಂಡ್ ಮ್ಯಾಪ್, ಮೊಬೈಲ್ನ ಬಗ್ಗೆ ಎಸ್ಸೆ ಬರೆಯೋದಕ್ಕೆ ಆ ಮೊಬೈಲ್ನ ಒಂದು ಮೈಂಡ್ ಮ್ಯಾಪ್ ಇಲ್ಲಿದೆ. ಯಾವ್ಯಾವ ಅಂಶಗಳಲ್ಲಿ ನಾವು ಮೊಬೈಲನ್ನು ಒಂದು ಯೂಸಸನ್ನು ಬಳಸಿ ನಾವು ಒಂದು ಎಸ್ಸೆ ಬರೀಬಹುದು ಅಂತ. ಆ ಮೊಬೈಲನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಕಾಲಿಂಗ್, ಟೆಕ್ಸ್ಟ್, ಇಂಟರ್ನೆಟ್, ಗೇಮ್ಸ್, ಫೋಟೋಸ್, ವೀಡಿಯೋಸ್, ಸೋಷಿಯಲ್ ಮೀಡಿಯಾ, ಎಜುಕೇಷನ್, ಈ ರೀತಿ ಇವುಗಳೆಲ್ಲವನ್ನು ಬಳಸಿ ಮತ್ತು ಇಲ್ಲಿ ಅಬ್ಯೂಸಸ್ ಆಫ್ ಮೊಬೈಲ್ ಫೋನ್ನಿಂದ ಆಗುತ್ತಕ್ಕಂತಹ ಒಂದು ದುಷ್ಪರಿಣಾಮಗಳ ಬಗ್ಗೆ, ಹಿಯರಿಂಗ್ ಪ್ರಾಬ್ಲಮ್, ವಿಷನ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, ಬುಲ್ಲಿಯಿಂಗ್, ಇವೆಲ್ಲವೂ ಸಹ ಇಲ್ಲಿ ಕೊಟ್ಟಿರ್ತೇನೆ. ಆ ಮೊಬೈಲ್ ಫೋನನ್ನು ನಾವು ಬಳಸ್ತಕ್ಕಂಥ ಒಂದು ಇಂಟ್ರಡಕ್ಷನ್ ಆ ಎಸ್ಸೆಗೆ
ಯೂಸಸ್ ಆಫ್ ಎ ಮೊಬೈಲ್ ಫೋನ್ ಎಸ್ಸೆಗೆ ಇಂಟ್ರೊಡಕ್ಷನ್ ಇದೆ. ಅದಾದ ನಂತರ ಯೂಸಸ್ ಆಫ್ ಮೊಬೈಲ್ ಫೋನ್ ಆ ಯೂಸಸನ್ನು ಬರೆದಿದ್ದೇನೆ, ಅಬ್ಯೂಸಸ್ ಆಫ್ ಮೊಬೈಲ್ ಫೋನನ್ನು ಕೊಟ್ಟಿರ್ತೇನೆ, ಮತ್ತು ಆ ಎಸ್ಸೆಗೆ ಕನ್ಕ್ಲೂಷನನ್ನು ಸಹ ಇಲ್ಲಿ ನೀಡಿರ್ತೇನೆ. ಇದನ್ನು ನೀವು ಈ ಒಂದು PDF-ನಲ್ಲಿ ನೋಡಬಹುದಾಗಿರುತ್ತೆ. ಇದು ತುಂಬ ಸಿಂಪಲ್ಲಾಗಿ ನಾನು ಕೊಟ್ಟಿರ್ತೇನೆ, ನೀವು ಇನ್ನೂ ಹೆಚ್ಚಾಗಿ ಬರೆಯಬಹುದಾಗಿರುತ್ತೆ. ನಂತರ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆರ್ಟಿಕಲನ್ನು ಬಳಸ್ಕೊಂಡು ನಾವೊಂದು ಮೈಂಡ್ ಮ್ಯಾಪನ್ನು ಬರೀತಕ್ಕಂಥದ್ದು. ಟೈಟಲ್ ಸ್ಪೇಸ್ ಪ್ರಾಬ್ಲಮ್ ಇನ್ ದ ಸಿಟಿ. ಅದಕ್ಕೆ ಇಂಟ್ರೊಡಕ್ಷನ್ ಬಂದಾಗ ಸ್ಪೇಸ್ ಪ್ರಾಬ್ಲಮ್ ಮೀನ್ಸ್ ದ ಲ್ಯಾಕ್ ಆಫ್ ಸ್ಪೇಸ್ ಫಾರ್ ಹ್ಯಾಬಿಟೇಷನ್ ಪರ್ಪಸ್ ಇನ್ ದ ಬಿಗ್ ಸಿಟೀಸ್. ನಂತರ ಮಿಡಲ್ ಆಫ್ ದ ಪ್ಯಾರಾಗ್ರಾಫ್ ಏನು ಬರೀಬೋದು, ಇಟ್ ಕ್ಯಾನ್ ಎಸ್ಕಲೇಟ್ ಆ್ಯಂಡ್ ರಿಸಲ್ಟ್ ಇನ್ ಗ್ರೇವಿಯಸ್ ಸಿಚುವೇಶನ್ ಸಚ್ ಆಸ್ ಓವರ್ ಕ್ರೌಡಿಂಗ್, ಲ್ಯಾಕ್ ಆಫ್ ಸ್ಯಾನಿಟೇಷನ್. ನಂತರ ಇದಕ್ಕೆ ಕನ್ಕ್ಲೂಡಿಂಗ್ ಪ್ಯಾರಾಗ್ರಾಫನ್ನು ಕೊಟ್ಟಿರ್ತಕ್ಕಂಥ ಪ್ಯಾರಾಗ್ರಾಫಲ್ಲೇ ಲೈನ್ಸನ್ನು ನಾವು ಆಫ್ ಮಾಡಿ ಬರೀತಕ್ಕಂಥದ್ದು. ಮುಂದೆ ಬರ್ತಕ್ಕಂಥದ್ದು ಇಲ್ಲಿ ಒಂದು ಸ್ಟೂಡೆಂಟ್ ಒಂದು ಡಿಕ್ಟೇಷನ್ಗೆ ಕೊಟ್ಟಿದೆ. ಸ್ಟೂಡೆಂಟ್ ಎ, ಸ್ಟೂಡೆಂಟ್ ಬಿ ಅಂತ ನಿಮ್ಮ ಸ್ನೇಹಿತರ ಜೊತೆ ಸೇರಿ ಡಿಕ್ಟೇಷನನ್ನು ಮಾಡಿ ಆ ಡಿಕ್ಟೇಷನನ್ನು ಬರೀತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬಂದಾಗ ಒಂದು ಸೂರಜ್ ಅಂತಕ್ಕಂಥ ವಿದ್ಯಾರ್ಥಿಗೆ ಒಂದು ಗರ್ಲ್ ಬೇಬಿ ರೈಲ್ವೆ ಸ್ಟೇಷನ್ನಲ್ಲಿ ಸಿಕ್ಕಿದಾಗ ಒಂದು ನ್ಯೂಸ್ ಆರ್ಟಿಕಲನ್ನು ಬರೀತಕ್ಕಂಥದ್ದು ಕೊಟ್ಟಿದ್ದಾರೆ. ಆ ನ್ಯೂಸ್ ಆರ್ಟಿಕಲ್ಗೆ ಟೈಟಲ್, ರೈಟರ್ಸ್ ನೇಮ್, ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಮತ್ತು ಮಿಡಲ್ ಪ್ಯಾರಾಗ್ರಾಫ್, ಅದಾದ ನಂತರ ಫೀಡ್ಬ್ಯಾಕ್ ಮತ್ತು ಕನ್ಕ್ಲೂಡಿಂಗ್ ಪ್ಯಾರಾಗ್ರಾಫ್. ಇಲ್ಲಿ ನಾನು ತುಂಬ ಶಾರ್ಟಾಗಿ ಇವೆಲ್ಲ ಉತ್ತರಗಳನ್ನು ಬರೆದಿರ್ತೇನೆ. ಇದಾದ ನಂತರ ಕೊನೆಯದಾಗಿ ಸ್ಟೇಟ್ ಸೈನ್ಸ್ ಎಕ್ಸಿಬಿಷನ್ ಬಿಗಿನ್ಸ್ ಇನ್ ಬೆಳಗಾವಿ, ಈ ಒಂದು ಟಾಪಿಕ್ನ ಮೇಲೆ ಅಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನು ಕೊಟ್ಟು ನಮಗೆ ಅದರ ಒಂದು ರಿಪೋರ್ಟನ್ನು ಬರೆಯೋದಕ್ಕೆ ಕ್ಲೂಸನ್ನು ನೀಡಿರ್ತಾರೆ. ಆ ರಿಪೋರ್ಟನ್ನು ಸಹ ಇಲ್ಲಿ ತಯಾರಿಸಿ ನೀಡಿರ್ತೇನೆ. ಸೈನ್ಸ್ ಎಕ್ಸಿಬಿಷನ್ ಅಟ್ ಗೌರ್ಮೆಂಟ್ ಹೈಸ್ಕೂಲ್ ಧಾರವಾಡ. It was Inspire Award Science Exhibition for the students. It was conducted on 24th November Tuesday at Government High School Dharwad. It was organized by Department of Science and Technology New Delhi and Directorate of State Educational Research and Training Bengaluru and Jilla Panchayat Belagavi. Students of Government High School Dharwad and other school students and teachers were participated. All were gathered at the GHS Dharwad to exhibit science projects. The themes are around science like power generators, smart car parking, home security system, water purifiers, etc. Honorable Principal judged the Government High School Veerapur won the first prize. Exhibition came to an end after cultural shows. ಈ ರೀತಿಯಾಗಿ ಎಲ್ಲ ರೈಟಪ್ಪನ್ನು ನೀಡುತ್ತೇನೆ. ವಿದ್ಯಾರ್ಥಿಗಳೇ, ಈ ಒಂದು 9ನೇ ತರಗತಿಯ ಲಾಸ್ಟ್ ಯೂನಿಟ್ 8ನ ಈ PDF ನಿಮಗಾಗಿ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ. ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಎಲ್ಲರೂ ಪರೀಕ್ಷೆಗೆ ಸಿದ್ಧರಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಆಶಿಸ್ತೇನೆ. ಮತ್ತು ಈ ವಿಡಿಯೋನ ತಪ್ಪದೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.